ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿದ್ಯುತ್ ಕಂಬದಿಂದ ಬರುವ ಶಬ್ದಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ ಹೊರವಲಯದ ಚನ್ನಸಂದ್ರದಲ್ಲಿ ಆಗಿರುವಂಥ ಘಟನೆ ಇದು. 11 kV ವಿದ್ಯುತ್ ಕಂಬದಲ್ಲಿ ವೈರ್ ಲೂಸ್ ಆಗಿ ಕಲೆಕ್ಷನ್ ಇದೆಯಲ್ಲ ಅದು ಪತ್ತೆ ಆಗಿದೆ. ಆ ಲೂಸ್ ವೈರ್ನಿಂದ ಬೆಂಕಿ ಉಗುಳ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಒಂಥರ ಡೇಂಜರ್ ದೃಶ್ಯ ಇದು. ಕಳೆದ 3 ದಿನಗಳಿಂದ ಈ ರೀತಿಯ ಶಾಕ್ ಸಮಸ್ಯೆ ಮುಂದುವರಿತಾನೆ ಇದೆ. ರಿಪೇರಿ ಮಾಡಿ ಅನಾಹುತವನ್ನು ತಪ್ಪಿಸಿ ಅಂಥೇಳಿ ಬೆಸ್ಕಾಂಗೆ ಜನ ಆಗ್ರಹಿಸ್ತಾ ಇದ್ದಾರೆ. ಇದು ಆವಾಗ ನಡೀತಾನೆ ಇರುತ್ತೆ. ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗುವಂಥ ಸಾಧ್ಯತೆ ಇರುತ್ತೆ. ಇದು TC ಅದು. ಅಕ್ಕಪಕ್ಕದಲ್ಲಿ ಮನೆಗಳು ಇದ್ದಾವೆ, ಜನ ಓಡಾಡ್ತಾ ಇದ್ದಾರೆ. ಕಳೆದ 3 ದಿನದಿಂದ ಈ ರೀತಿ ಆಗ್ತಾ ಇದೆ. ಆ ಕರೆಂಟ್ ಏರುಪೇರು ಆಗ್ತಾ ಇದೆ, ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅದು ಏನು ಸಮಸ್ಯೆ ಇದೆ ಅಂಥೇಳಿ ಬಂದು ನೋಡೋರು ಯಾರಿಲ್ಲ ಅಲ್ಲಿ. ಸೊ ಬೆಸ್ಕಾಂಗೆ ಜನ ಆಗ್ರಹಿಸ್ತಾ ಇರುವಂಥದ್ದು, ಹೋಗುವಂಥ ಸಂದರ್ಭದಲ್ಲಿ ಒಂದು ಶಾರ್ಟ್ ಇದೆಯಲ್ಲ, ಅದು ಏನು ಸರ್ಕ್ಯೂಟ್ ಥರ ಏನು ಹೊಡಿತಾ ಇದೆಯಲ್ಲ, ಅದು ಒಂದು ವೇಳೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಆಯಿತು ಅಂದರೆ ಬ್ಲಾಸ್ಟೇ ಆಗಿಬಿಡುತ್ತದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ರೀತಿ ಸಮಸ್ಯೆ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗುವಂಥ ಸಾಧ್ಯತೆ ಕೂಡ ಇದೆ ಈ ರೀತಿ ಆದರೆ? ಖಂಡಿತವಾಗೂ ಎಂ ಕುಮಾರ್, ಈ ವಿದ್ಯುತ್ ಕಂಬದಲ್ಲಿ 11 kV ವಿದ್ಯುತ್ ಸಪ್ಲೈ ಆಗ್ತಾ ಇರುವಂತದ್ದು. 2 ಕಂಬದಿಂದ ತುಂಬಾ ಒಂದು ಸೌಂಡ್ ಬರ್ತಾ ಇದೆ. ಸುತ್ತಮುತ್ತಲ ನಿವಾಸಿಗಳು ಕೂಡ ಒಂದು ರೀತಿಯಾದಂತಹ ಆತಂಕ ಮೂಡಿಸ್ತಾ ಇದೆ. 2 ವೈರ್ಗಳ ಲೂಸ್ ಕಲೆಕ್ಷನ್ ಇರುವಂತ ಕಾರಣದಿಂದಾಗಿ ಬೆಂಕಿ ಪಸರಿಸುವಂತ ಕೆಲಸ ಆಗ್ತಾ ಇದೆ. ಪಕ್ಕದಲ್ಲೇ ಒಂದು ಕಟ್ಟಡ ಕೂಡ ಇದೆ. ಜೊತೆಗೆ ಕಂಬಗಳ ಆಸುಪಾಸಿನಲ್ಲೇ ಸ್ಥಳೀಯರು ನಡೆದುಕೊಂಡು ಹೋಗುವಂತ ಜಾಗ ಕೂಡ ಇದ್ದಾರೆ, ಸಾರ್ವಜನಿಕ ರಸ್ತೆ. ಇಷ್ಟು ಆಗ್ತಿರುವಂತಹ ಜಾಗದಲ್ಲಿ ಕಳೆದ 3-4 ದಿನಗಳಿಂದ ಹೆಚ್ಚು ಕಡಿಮೆ ಒಂದು 5-6 ದಿನಗಳಾಗ್ತಿವೆ ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಮಾಹಿತಿ ಬರ್ತಾ ಇರುವಂತದ್ದು. ಈ ಮಾಹಿತಿ ಸಮಸ್ಯೆ ಸಂಬಂಧಪಟ್ಟಾಗೆ ಬೆಸ್ಕಾಂ ಅಧಿಕಾರಿಗಳಿಗೆ ಕರೆ ಮಾಡಿದ್ರೆ ಯಾರು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಕೇವಲ ಬೂಟಾಟಿಕೆಗೆ ಅಷ್ಟೇ ಏನು ಸಂಬಂಧಪಟ್ಟಾಗಿರುವಂತ ಕಾಂಟ್ಯಾಕ್ಟ್ ನಂಬರ್ಗಳು ಇರ್ತವೆ. ಸ್ಥಳೀಯ AE ಆಗ್ಬೋದು, AEE ಆಗ್ಬೋದು, ಸಂಬಂಧಪಟ್ಟ ಇನ್ನು ಹಿರಿಯ ಅಧಿಕಾರಿಗಳಿಗೆ ಯಾರಿಗೆ ಕಾಲ್ ಮಾಡಿದ್ರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬರ್ತೇವೆ ಎನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ ಹೊರತು ಸ್ಥಳಕ್ಕೆ ಬಂದು ಸ್ಪಂದಿಸುವಂತ ಕೆಲಸ ಮಾಡ್ತಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಚನ್ನಸಂದ್ರ ಗ್ರಾಮದವರು, ಅಂದ್ರೆ ಬೆಂಗಳೂರಿನ ಹೊರವಲಯದಲ್ಲಿ ಕಾಡುಗೋಡಿ ಆಸ್ಪಾಸ್ನಲ್ಲಿರುವಂತಹ ಚನ್ನಸಂದ್ರ ಒಂದು ಗ್ರಾಮ ಇದೆ, ಆ ಒಂದು ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಜೊತೆಗೆ ಚನ್ನಸಂದ್ರ ಅಂದಾಗ್ಲೇ ಕಾಡುಗೋಡಿ ಸಮೀಪ ಕಳೆದ ಒಂದು ವರ್ಷದ ಹಿಂದೆ ಒಂದು ಘಟನೆ ನಡೆಯುತ್ತೆ ಎಂ ಕುಮಾರ್. ಇದೇ ಒಂದು ವಿದ್ಯುತ್ ತಂತಿ ತಗಲಿ ಒಂದು ತಾಯಿ ಮತ್ತು ಮಗು ಅಲ್ಲೇ ಸ್ಥಳದಲ್ಲೇ ಮೃತಪಡುವಂತ ಕೆಲಸ ಮಾಡ್ತಾರೆ. ಆಗ ಬೆಸ್ಕಾಂ ಅಧಿಕಾರಿಗಳೇ ನಿರ್ಲಕ್ಷ್ಯವೇ ಎನ್ನುವಂತ ನಿಟ್ಟಿನಲ್ಲಿ KJ ಜಾರ್ಜ್ ಅವರು ಸ್ಥಳಕ್ಕೆ ಹೋಗಿ ವಿಸಿಟ್ ಹಾಕುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಅಧಿಕಾರಿಗಳನ್ನು ಕೂಡ ಅಮಾನತು ಮಾಡುವಂತ ಕೆಲಸ ಆಗಿತ್ತು. ಈ ಒಂದು ಜಾಗದ ಕೆಲವೇ ದೂರದಲ್ಲೇ ಇರುವಂತ ಚನ್ನಸಂದ್ರ ಗ್ರಾಮದಲ್ಲಿ ಮತ್ತೊಮ್ಮೆ ಈ ರೀತಿಯಾದಂತ ಘಟನೆ ಆಗುವಂತ ಕೆಲಸ ಕೂಡ ಆಗುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅನುಮಾನ ಇಲ್ಲ. ಈ ವಿದ್ಯುತ್ ಕಂಬದಲ್ಲಿ ಪಸರಿಸಿರುವಂತಹ ಒಂದು ಬೆಂಕಿ ಕೆನ್ನಾಲೆಗೆ ಇನ್ನೂ ಹೆಚ್ಚಾದ್ರೆ ಜೊತೆಗೆ ಬ್ಲಾಸ್ಟ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ಅಕ್ಕಪಕ್ಕದ ನಿವಾಸಿಗಳು ಕೂಡ ತೊಂದರೆ ಆಗ್ಬೋದು, ಕಟ್ಟಡಕ್ಕೂ ಬೆಂಕಿ ತಗುಲುವಂತ ಸಾಧ್ಯತೆ ಇರುತ್ತೆ. ಒಂದ್ ವೇಳೆ ಎಕ್ಸ್ಟೆನ್ಷನ್ ವೈರ್ ಏನಾದ್ರು ಆ ಬೆಂಕಿಯ ಕೆನಾಲ್ಗೆ ಕೆಳಗ್ ಬಿದ್ರೆ ಕೆಳಗಡೆ ನಡೆದುಕೊಂಡು ಹೋಗುವಂತ ಸಾರ್ವಜನಿಕರು ಕೂಡ ತುಂಬಾ ತೊಂದರೆ ಆಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಅಲ್ಲಿನ ಸ್ಥಳೀಯ ಯಾರು ಬೆಸ್ಕಾಂ ಅಧಿಕಾರಿಗಳಿರ್ತಾರೋ ಕೂಡಲೇ ಈ ಸಮಸ್ಯೆನ ಸರಿಪಡದೇ ಇದ್ರೆ ಮುಂದಾಗುವಂತಹ ಅನಾಹುತಕ್ಕೆ ಅವರೇ ಹೊಣೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.